Hi students, I am back with our next chapter from history which is called ಸನಾತನ ಧರ್ಮ. ಓಕೆ ಮಕ್ಕಳೇ, ಸನಾತನ ಧರ್ಮಗೆ ಸಿಂಪಲ್ ಆಗಿ ಹಿಂದೂ ಧರ್ಮ ಅಂತಾನು ಹೇಳ್ಬೋದು. ಆಯ್ತಾ, ಈಗ ನಾವು ನೋಡೋಣ ಈ ಲೆಸನ್ ಅಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದು. ಆಯ್ತಾ, ಸನಾತನ ಧರ್ಮ ಅಂದ್ರೆ ಮೀನಿಂಗ್ ಏನು ಅಂತ ನೋಡ್ತೀವಿ, ಆಮೇಲೆ ಸ್ಕೋಪ್. ಆಯ್ತಾ, ಸನಾತನ ಧರ್ಮದ ಸ್ಕೋಪ್ ಏನು ಅಂತ ನೋಡ್ತೀವಿ, ಆಮೇಲೆ ಯುನಿಕ್ನೆಸ್ ಏನಿದೆ ಇಂಡಿಯಾದ್ರಲ್ಲಿ ಅನ್ನೋದು ನೋಡ್ತೀವಿ. ಆಯ್ತಾ, ನೆಕ್ಸ್ಟ್ ಫಾಸ್ಟ್ರಿಂಗ್ ಯೂನಿಟಿ ಇನ್ ಡೈವರ್ಸಿಟಿ. ಆಯ್ತಾ, ಯೂನಿಟಿ ಇನ್ ಡೈವರ್ಸಿಟಿ ಬಗ್ಗೆನೂ ಈಗ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ನಾನು ಏನು ಓದ್ತಿದ್ದೀನಲ್ಲ ಇದನ್ನೆಲ್ಲ ನೀವು ಕೇಳಿರ್ತೀರೋ ಆಲ್ಮೋಸ್ಟ್. ಅದೇನಂತ ಹೇಳಿದ್ರೆ, ಓಂ ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರ್ಮಯ, ಸರ್ವೇ ಬಧರ್ನಿ ಪಶ್ಯಂತು, ಮಾ ಕಚಿತ್ ದುಃಖ ಭಾಗ್ ಭವೇತ್, ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ನೀವೆಲ್ಲ ಇದನ್ನ ಓದಿರ್ತೀರಾ ಅಥವಾ ಕೇಳಿರ್ತೀರಾ. ಓಕೆನಾ, ಇದ್ರ ಮೀನಿಂಗ್ ಏನಂದ್ರೆ, ವಾಟ್ ಡಸ್ ಇಟ್ ಮೀನ್ಸ್? ಇಟ್ ಮೀನ್ಸ್ ಮೇ ಆಲ್ ಬಿ ಹ್ಯಾಪಿ. ಆಯ್ತಾ, ಓಂ ಸರ್ವೇ ಭವಂತು ಸುಖಿನ ಅಂದ್ರೆ ಎಲ್ಲರೂ ಖುಷಿ ಖುಷಿಯಾಗಿರ್ಲಿ ಅನ್ನೋದು. ಮೇ ಆಲ್ ಬಿ ಫ್ರೀ ಫ್ರಮ್ ವರೀಸ್ ಆ್ಯಂಡ್ ಡಿಸೀಸ್. ಸರ್ವೇ ಸಂತು ನಿರ್ಮಯ ಅಂದ್ರೆ ಎಲ್ಲರೂ ಫ್ರೀ ಆಗಿರ್ಲಿ, ಯಾವುದರಿಂದ? ವರೀಸಿಂದ, ಚಿಂತೆಗಳಿಂದ. ಆಯ್ತಾ, ಆಮೇಲೆ ಡಿಸೀಸಿಂದ, ಆಯ್ತಾ, ರೋಗಗಳಿಂದ ಎಲ್ಲರೂ ಫ್ರೀ ಆಗಿರ್ಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಸರ್ವೇ ಬಧರ್ನಿ ಪಶ್ಯಂತು ಅಂದ್ರೆ ಮೇ ಎವ್ರಿ ಒನ್ ಸಿ ಓನ್ಲಿ ಗುಡ್ನೆಸ್, ಎಲ್ರಿಗೂ ಒಳ್ಳೇದೇ ಆಗಲಿ ಅನ್ನೋದು. ಆಯ್ತಾ, ನೆಕ್ಸ್ಟ್, ಮಾ ಕಚಿತ್ ದುಃಖ ಭಾಗ್ ಬೇತ್, ಮೇ ನೋ ಒನ್ ಬಿ ಸ್ಯಾಡ್, ಯಾರು ದುಃಖ ಆಗೋದು ಬೇಡ. ನೆಕ್ಸ್ಟ್, ಓಂ ಶಾಂತಿ 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 ಅಂದರೆ ಮೇ ಆಲ್ ದ ಲಿವಿಂಗ್ ಥಿಂಗ್ಸ್ ಇನ್ ದ ವರ್ಲ್ಡ್ ಆಲ್ವೇಸ್ ಹ್ಯಾವ್ ಪೀಸ್. ಏನೆಲ್ಲ ಜೀವಂತವಾಗಿರುವಂತಹ ವಸ್ತುಗಳಿದ್ದಾವೆ ಎಲ್ರಿಗೂ ಏನಾಗಲಿ ಪೀಸ್ ಸಿಗಲಿ, ಆಯಿತಾ, ಶಾಂತಿ ಸಿಗಲಿ ಅಂತ ಹೇಳ್ತಾ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಯಿತಾ, ನೆಕ್ಸ್ಟ್ ನೋಡೋಣ. ಸಚ್ ಬೆನೋವಿಲೆಂಟ್ ಥಾಟ್ಸ್ ಆರ್ ದ ಫೌಂಡೇಶನ್ ಸ್ಟೋನ್ಸ್ ಆಫ್ ಸನಾತನ ಧರ್ಮ. ಬೆನೋವಿಲೆಂಟ್, ವೋಲೆಂಟ್ ಅಂತ ಹೇಳಿದ್ರೆ ಮಕ್ಕಳೇ ದಯಾಳು ಅಂತ ಹೇಳ್ತೀವಿ, ಅಥವಾ ಒಳ್ಳೆಯ ಅಂತ ಹೇಳ್ತೀವಲ್ಲ ಅದು. ಆಯ್ತಾ, ಕೈಂಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆಯ್ತಾ, ಬೆನೋವಿಲೆಂಟ್ ಥಾಟ್ಸ್, ಈ ಥರ ಥಾಟ್ಸ್ ಏನಿದೆ ಇದು ಒಂದು ಫೌಂಡೇಶನ್ ಆಗಿದೆ. ಆಯ್ತಾ, ಬುನಾದಿ ಆಗಿದೆ ಯಾವುದಕ್ಕೆ? ಸನಾತನ ಧರ್ಮಕ್ಕೆ. ಈಗ ನನ್ನ ಮೇಲೆ ಏನು ಓದಿ ಹೇಳಿದ್ನಲ್ಲ ಮೀನಿಂಗ್, ಅದೇನಾಗಿದೆ? ಬುನಾದಿ ಆಗಿದೆ ಯಾವುದಕ್ಕೆ? ಸನಾತನ ಧರ್ಮಕ್ಕೆ ಅಂತ ಹೇಳ್ತಿದ್ದಾರೆ. ದ ವರ್ಡ್ ಸನಾತನ ಮೀನ್ಸ್ ಮೋಸ್ಟ್ ಏನ್ಷಿಯಂಟ್. ಆಯ್ತಾ, ಸನಾತನ ಅನ್ನೋ ವರ್ಡಿಗೆ ಇಲ್ಲಿ ನಾವು ಏನಂತ ಹೇಳ್ತೀವಿ? ಮೋಸ್ಟ್ ಏನ್ಷಿಯಂಟ್ ಅಂತ ಹೇಳ್ತೀವಿ. ಆಯ್ತಾ, ಮೋಸ್ಟ್ ಏನ್ಷಿಯಂಟ್. ಏನ್ಷಿಯಂಟ್ ಅಂದ್ರೆ ಹಳೆ ಕಾಲದ್ದು ಅಂತ. ಆಯ್ತಾ, ತುಂಬಾನೇ ಹಳೆ ಕಾಲದ್ದು ಅಂತ ಹೇಳ್ಬೋದು. ತುಂಬಾನೇ ಹಳೆ ಕಾಲದ ಧರ್ಮ ಇದು ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್, ಇಟ್ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ಎವರ್ ನ್ಯೂ. ಆಯ್ತಾ, ಇದಕ್ಕೆ ಇನ್ನೊಂದು ಮೀನಿಂಗ್ ಏನಂತ ಹೇಳ್ಬೋದು ಅಂದ್ರೆ ಎವರ್ ನ್ಯೂ. ಎವರ್ ನ್ಯೂ ಅಂದ್ರೆ ಮಕ್ಕಳೇ ಯಾವಾಗ್ಲೂ ಹೊಸದೇ ಇದು. ಆಯ್ತಾ, ಯಾವಾಗ್ಲೂ ಇದೇನು ಹೊಸದು ಅಂತ, ಯಾವಾಗಲೂ ಹೊಸದು ಅಂತ ಇದನ್ನ ಹೇಳ್ಬೋದು. ವಿಚ್ ಮೀನ್ಸ್ ಎವರ್ ಲಾಸ್ಟಿಂಗ್ ಅಂದ್ರೆ ಯಾವಾಗ್ಲೂ ಹೊಸದು. ಎಟರ್ನಲ್. ಎಟರ್ನಲ್ ಅಂದ್ರೆ ಮಕ್ಕಳೇ ಏನ್ ಗೊತ್ತಾ? ಇದು ನಡೀತಾನೆ ಇರುತ್ತೆ, ಇದು ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಇದು ಎಂಡು ಕೂಡ ಆಗಲ್ಲ ಅಂತ ನಾವು ಯಾವ್ದಕ್ಕೆ ಹೇಳ್ತೀವಲ್ಲ ಅದನ್ನ ಎಟರ್ನಲ್ ಅಂತ ಹೇಳ್ತೀವಿ. ಆಯ್ತಾ, ಸ್ಟಾರ್ಟು ಆಗಿರೋದು ಗೊತ್ತಿಲ್ಲ, ಇದು ನಡೀತಾನೆ ಇರುತ್ತೆ, ಇದಕ್ಕೂ ಎಂಡು ಇಲ್ಲ, ಇದಕ್ಕೆ ಸ್ಟಾರ್ಟು ಇಲ್ಲ ಅಂತ ಹೇಳ್ತೀವಲ್ಲ ಅದನ್ನ ಎಟರ್ನಲ್ ಅಂತ ಹೇಳ್ತೀವಿ. ಆ ತರ ಸನಾತನ ಧರ್ಮ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸನಾತನ ಧರ್ಮ ವಾಸ್ ಬಾರ್ನ್ ಆ್ಯಂಡ್ ಫ್ಲೂರಿಶ್ಡ್ ಇನ್ ಇಂಡಿಯಾ. ಸನಾತನ ಧರ್ಮ ಸ್ಟಾರ್ಟ್ ಆಗಿದ್ದು ಎಲ್ಲಿ ಮಕ್ಕಳೇ? ಸನಾತನ ಧರ್ಮ ಸ್ಟಾರ್ಟ್ ಆಗಿರುವಂಥದ್ದು ನಮ್ಮ ಇಂಡಿಯಾದ್ರಲ್ಲಿ. ಆಯ್ತಾ, ಇಂಡಿಯಾ ಇಸ್ ದ ಒರಿಜಿನ್ ಪ್ಲೇಸ್ ಆಫ್ ಸನಾತನ ಧರ್ಮ. ಓಕೆ, ಮತ್ತೆ ಫ್ಲೋರಿಶ್ ಆಗಿರೋದು, ಸ್ಪ್ರೆಡ್ ಆಗಿರೋದು ಕೂಡ ಇಂಡಿಯಾದ್ರಲ್ಲೇ. ಆಯ್ತಾ, ಟುಡೇ ದಿಸ್ ಹ್ಯಾಸ್ ಬೀನ್ ಅಂಡರ್ಸ್ಟುಡ್ ಆಸ್ ಹಿಂದೂ ರಿಲಿಜನ್. ಇದಕ್ಕೆ ಇನ್ನೊಂದು ಹೆಸರು ಇವತ್ತು ಏನು ಮಕ್ಕಳೇ? ಇದಕ್ಕೆ ಇನ್ನೊಂದು ಹೆಸರು ಇಟ್ಸ್ ಅ ಹಿಂದೂ ರಿಲಿಜನ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಾನು ಅವಾಗಲೇ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಆಯ್ತಾ, ಇದಿಷ್ಟು ನಿಮಗೆ ಈಗ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಇದೆಲ್ಲ ಇಂಪಾರ್ಟೆಂಟ್. ಆಯ್ತಾ, ನೆಕ್ಸ್ಟ್, ಸೋರ್ಸಸ್ ಆಫ್ ಸನಾತನ ಧರ್ಮ. ಆಯ್ತಾ, ಸನಾತನ ಧರ್ಮದಲ್ಲಿ ಏನೇನು ಸೋರ್ಸಸ್ ಇದೆ, ಸನಾತನ ಧರ್ಮನ ತಿಳ್ಕೊಳ್ಳೋದಕ್ಕೋಸ್ಕರ ಏನೇನು ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಥರ ಅರ್ಥ ಮಾಡ್ಕೊಳ್ಳಿ. ಸೋರ್ಸಸ್ ಅಂದ್ರೆ ಅದನ್ನ ಕಲಿಯೋದಕ್ಕೋಸ್ಕರ ಏನೇನೆಲ್ಲ ನಮ್ಮ ಹತ್ರ ಇದೆ ಅನ್ನೋದು, ಸನಾತನ ಧರ್ಮನ ತಿಳ್ಕೊಳ್ಳೋದಕ್ಕೋಸ್ಕರ. ಫಸ್ಟು ಶ್ರುತೀಸ್ ಇದೆ. ಆಯ್ತಾ, ಶ್ರುತೀಸ್ ಅಂದ್ರೆ ಏನು? ವೇದಾಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ಸನಾತನ ಧರ್ಮ. ಸನಾತನ ಧರ್ಮದ ಮೇನ್ ಸೋರ್ಸಸ್ ಏನು ಮಕ್ಕಳೇ? ವೇದಾಸ್. ಆಯ್ತಾ,
ವೇದಗಳು ನಿಮಗೆ ಗೊತ್ತಿರ್ಬೋದು. ಯಾವ್ದು ಹೇಳಿ? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವ ವೇದ. ಆಯ್ತಾ? ಇದು ಏನು ಮೇನ್ ಸೋರ್ಸಸ್ ಆಗಿದೆ ಸನಾತನ ಧರ್ಮದ್ದು. ದ ವರ್ಡ್ ವೇದ, ವೇದ ಮೀನ್ಸ್ ಮಕ್ಕಳೇ, ನಾನು ಮೊದಲು ಹೇಳಿದ್ದೆ, ಇದು ವೇದ ಅಂದ್ರೆ ನಾಲೆಡ್ಜ್. ಆಯ್ತಾ? ವೇದ ಅಂದ್ರೆ ಏನು? ನಾಲೆಡ್ಜ್ ಅಂತ ಹೇಳ್ಬಿಟ್ಟು. ಆಯ್ತಾ? ನೆಕ್ಸ್ಟ್, the Vedas are the most ancient and important text of the ancient religious literature of India. ಇದೇನು ಏನ್ಷಿಯಂಟ್ ಕಾಲದಲ್ಲಿ, ಹಳೆ ಕಾಲದಲ್ಲಿ, ಆಯ್ತಾ, ಪುರಾತನ ಕಾಲದಲ್ಲಿ ಬರೆದಿರುವಂತಹ ಟೆಕ್ಸ್ಟ್ ಲಿಟ್ರೇಚರ್ ಏನಿದು ವೇದಗಳು. ಆಯ್ತಾ? ಏನ್ಷಿಯಂಟ್ ಕಾಲದಲ್ಲಿ ಬರೆದಿರುವಂತಹ ಇದು ಲಿಟ್ರೇಚರ್ ಇಂಡಿಯಾದ್ದು. ದ ವೇದಾಸ್ ಆರ್ ಕಾಲ್ಡ್ ಶ್ರುತೀಶ್. ವೇದಾಸ್ನ ಇನ್ನೊಂದು ಹೆಸರು ಶ್ರುತೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಸ್ ದಿಸ್ ನಾಲೆಡ್ಜ್ ಇಸ್ ಹಿಯರ್ಡ್ ಆ್ಯಂಡ್ ಲರ್ನ್ ಬೈ ದ ಸೇಜಸ್. ಆಯ್ತಾ? ಇದನ್ನ ನಾವೇನು ಮಾಡ್ತೀವಿ? ಕೇಳ್ತೀವಿ ಮತ್ತೆ ಕಲಿತೀವಿ. ಯಾರಿಂದ? ಸೇಜಸ್ ಇಂದ. ಸೇಜಸ್ ಅಂದರೆ ಮಕ್ಕಳೇ ವೈಸ್ ಪೀಪಲ್ ಅಂತ ಹೇಳ್ತೀವಿ. ವೈಡ್ಲಿ ರೆಸ್ಪೆಕ್ಟೆಡ್ ಫಾರ್ ದೇರ್ ನಾಲೆಡ್ಜ್. ಆಯ್ತಾ? ಡೀಪ್ ನಾಲೆಡ್ಜ್, ಅವರಿಗೆ ತುಂಬ ಡೀಪ್ ನಾಲೆಡ್ಜ್ ಇರುತ್ತೆ ಮತ್ತು ಅವರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಅಥವಾ ಅದನ್ನು ಕೇಳ್ತೀವಲ್ಲ, ಅವ್ರನ್ನ ನಾವು ಸೇಜಸ್ ಅಂತ ಹೇಳ್ತೀವಿ. ಅವರಿಂದ ನಮಗೆ ನಾಲೆಡ್ಜ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ದಿಸ್ ನಾಲೆಡ್ಜ್ ಹ್ಯಾಸ್ ಬೀನ್ ಪಾಸ್ಡ್ ಆನ್ ಥ್ರೂ ದ ಟ್ರೆಡಿಷನ್ ಆಫ್ ಗುರು ಶಿಷ್ಯ ವಿತೌಟ್ ದ ಹೆಲ್ಪ್ ಆಫ್ ಅ ಸ್ಕ್ರಿಪ್ಟ್. ಆಯಿತಾ? ಇದರಲ್ಲಿ ಏನು ಬರ್ದು ಏನು ಪಾಸ್ ಆಗಿರುವಂಥದ್ದಲ್ಲ ಇದು. ಫಸ್ಟಲ್ಲಿ ಇದು ಹೇಗೆ ಪಾಸ್ ಆಗಿರೋದು ಅಂದರೆ ಗುರುವಿಂದ ಶಿಷ್ಯರಿಗೆ ಪಾಸ್ ಆಗಿರುವಂತಹ ನಾಲೆಡ್ಜ್ ಇದು. ಆಯ್ತಾ? ಗುರು ಏನು ತಿಳ್ಕೊಂಡಿರ್ತಿದ್ರು ಅದನ್ನ ಅವರ ಶಿಷ್ಯರಿಗೆ ಹೇಳ್ತಿದ್ರು, ಮತ್ತೆ ಶಿಷ್ಯರು ಅವರು ತಿಳ್ಕೊಂಡು ಆಮೇಲೆ ಅವ್ರ ಗುರುಗಳಾದ್ಮೇಲೆ ಅವರು ಮತ್ತೆ ಅವರ ಶಿಷ್ಯರಿಗೆ ಹೇಳ್ಕೊಡುವಂಥದ್ದು. ಆಯ್ತಾ? ಈ ತರ ಇದು ನಡೀತಿತ್ತು. ನೆಕ್ಸ್ಟ್, ದ ಅಬಂಡೆಂಟ್ ನಾಲೆಡ್ಜ್ ಆಫ್ ದ ವೇದಾಸ್ ಅವೈಲೇಬಲ್ ಇನ್ ದ ಏನ್ಷಿಯಂಟ್ ಟೈಮ್ಸ್ ಕುಡ್ ನಾಟ್ ಬಿ ಲರ್ನ್ಡ್ ಆರ್ ಥಾಟ್ ಟು ದ ಸ್ಟೂಡೆಂಟ್ ಇನ್ ಒನ್ಸ್ ಲೈಫ್ ಟೈಮ್. ಆಯ್ತಾ? ಅಬಂಡೆಂಟ್ ಅಂದರೆ ವ್ಯಾಲ್ಯೂಯೇಬಲ್ ಅಂತ ಹೇಳ್ಬೋದು. ದ ಅಬಂಡೆಂಟ್ ನಾಲೆಡ್ಜ್, ವ್ಯಾಲ್ಯೂಯೇಬಲ್ ನಾಲೆಡ್ಜ್ ಏನಿದೆ ವೇದಾಸ್ದು, ಅದು ಅವೈಲೇಬಲ್ ಇತ್ತು. ಯಾವಾಗ? ಏನ್ಷಿಯಂಟ್ ಟೈಮಲ್ಲಿ. ಆಯ್ತಾ? ಪುರಾತನ ಕಾಲದಲ್ಲಿ ಇದು ಅವೈಲೇಬಲ್ ಇತ್ತು. ಕುಡ್ ನಾಟ್ ಬಿ ಲರ್ನ್ಡ್ ಆರ್ ಥಾಟ್ ಟು ದ ಸ್ಟೂಡೆಂಟ್ ಒನ್ಸ್ ಲೈಫ್ ಟೈಮ್. ಇನ್ ಒನ್ಸ್ ಲೈಫ್ ಟೈಮ್, ಒಂದೇ ಸತಿ ಇದು ಕಲಿಸೋದಕ್ಕೆ ಸಾಧ್ಯ ಇದ್ದಿಲ್ಲ. ಸೊ ಸೇಜ್ ಕೃಷ್ಣ ದ್ವೈಪಾಯನ categorize the immeasurable cluster of Vedas. ಇವ್ರು ಏನು ಮಾಡಿದ್ರು? ಒಂದೇ ಸತಿ ಕಲಿಯೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾಟಗರೀಸ್ ಮಾಡ್ತಾರೆ. ಆಯ್ತಾ? ಗ್ರೂಪ್ ವೈಸ್ ಕ್ಲಸ್ಟರ್ ಗ್ರೂಪ್ಸ್ನ ಮಾಡಿ ವೇದಾಸಿಂದು ಒಂದೊಂದು ಗ್ರೂಪ್ಸ್ ಮಾಡ್ತಾರೆ. ಅದರಲ್ಲಿ ವ್ಯಾಸ ಇನ್ ಸ್ಯಾನ್ಸ್ಕ್ರಿಟ್ ಆಲ್ಸೋ ಮೀನ್ಸ್ ಟು ಕ್ಲಾಸಿಫೈ. ಕ್ಲಾಸಿಫೈ ಅಂದರೆ ಒಂದ್ರ ಕೆಳಗೊಂದು, ಒಂದಾದ್ಮೇಲೆ ಒಂದು, ಆ ಥರ ನಾವು ಜೋಡಿಸ್ತೀವಲ್ಲ, ಜೋಡಿಸೋದು ಅಂತ ಹೇಳಿ ಆ ಥರದನ್ನ ನಾವು ಕ್ಲಾಸಿಫೈ ಅಂತ ಹೇಳ್ತೀವಿ. ಆಯ್ತಾ? ಅರೇಂಜ್ ಮಾಡೋದು ಅಂತ. ಈ ಥರ ವ್ಯಾಸಗಳನ್ನ ಮಾಡಿದ್ರು ಸಂಸ್ಕೃತಲ್ಲಿ. ಯಾರು? ಕೃಷ್ಣ ದ್ವೈಪಾಯನ. ಆಯ್ತಾ? ಇವರು ಮಾಡಿರುವಂಥದ್ದು. ಆ್ಯಂಡ್ ಹೆನ್ಸ್ ಹಿ ಆಲ್ಸೋ ಕಾಲ್ಡ್ ವೇದ ವ್ಯಾಸ, ದ ಒನ್ ಹು ಕ್ಲಾಸಿಫೈಡ್ ದಿ ವೇದಾಸ್. ಯಾರು? ಇವ್ರನ್ನ ವೇದ ವ್ಯಾಸ ಅಂತಾನೂ ಕರೀತಾರೆ. ಯಾರನ್ನ ಹೇಳಿ? ಕೃಷ್ಣ is also known as ವೇದ ವ್ಯಾಸ. ಇವ್ರನ್ನ ವೇದ ವ್ಯಾಸ ಅಂತಾನು ಕರಿತೀವಿ. ಯಾಕೆ ಹೇಳಿ? ಇವರೇ ಅರೇಂಜ್ ಮಾಡಿ ಕೊಟ್ಟಿರುವಂಥದ್ದು ವೇದಗಳನ್ನ. ಆಯ್ತಾ ಮಕ್ಕಳೇ? ಇದನ್ನ ಎಲ್ಲ ನೆನ್ಪಿಟ್ಕೊಳ್ಬೇಕು. ದ 4 ವೇದಾಸ್ ಅವೈಲೇಬಲ್ ಟುಡೇ. ಇವಾಗ ಏನು 4 ವೇದಾಸ್ ಇದೆ ಅದು ಋಗ್ವೇದ. ಆಯ್ತಾ? ನಮಗೆ ಗೊತ್ತಿದೆ, ಅದಕ್ಕೆ ಸಿಂಪಲ್ ಆಗಿ ಬರಿತೀನಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಓಕೆನಾ? ಸಾರಿ, ಅಥರ್ವಣ ವೇದ. ಬೇಗ ಬೇಗ ಹೇಳೋ ಟೈಮಿಗೆ ಅಥರ್ವನ ಬಿಟ್ಬಿಡ್ತೀವಿ, ಅಥರ್ವ ವೇದ ಅಂತ ಹೇಳ್ಬಿಡ್ತೀವಿ. ಆಯ್ತಾ? ಅಥರ್ವಣ ವೇದ. ಈಚ್ ವೇದ ಅಗೇನ್ ಹ್ಯಾಸ್ 4 ಸ್ಕಂದಾಸ್. ಇದು 4 ವೇದಗಳಿರೋದು ಯಾವ್ದ್ರಲ್ಲಿ? ಸನಾತನ ಧರ್ಮದಲ್ಲಿ. ಈ ಒಂದೊಂದು ವೇದಗಳಲ್ಲೂ ಕೂಡ ಏನಿದೆ? 4 ಸ್ಕಂದ ಅನ್ನೋದು ಇದೆ. ಒಂದು ವೇದದಲ್ಲಿ 4 ಸ್ಕಂದ ಇದೆ, ಆರ್ ಡಿವಿಷನ್ಸ್ ಅಂತ ಹೇಳ್ತೀವಿ. ಪಾರ್ಟ್ಸ್ ಅಥವಾ ಡಿವಿಷನ್ಸ್ ಡಿವೈಡ್ ಮಾಡಿದ್ದಾರೆ. ವೇದನ 4 ಭಾಗದಲ್ಲಿ ಡಿವೈಡ್ ಮಾಡಿದ್ದಾರೆ. ಅದು ಯಾವುದು ಅಂದರೆ ಸಂಹಿತ, ಬ್ರಾಹ್ಮಣ, ಅರಾಣ್ಯಕ,
ಉಪನಿಷತ್ ಆಯ್ತಾ. ಇದು ಒಂದೊಂದರಲ್ಲೇ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಸಂಹಿತದ್ರಲ್ಲಿ ಏನಿರುತ್ತೆ ಅಂದ್ರೆ ಮಕ್ಕಳೇ, ಫಸ್ಟ್ ಈಗ ನಾವು ಫಸ್ಟ್ ಸಂಹಿತದ ಬಗ್ಗೆ ಮಾತಾಡೋಣ. ದೀಸ್ ಆರ್ ಮಂತ್ರಸ್, ಇದ್ರಲ್ಲಿ ಏನಿರುತ್ತೆ ಮಂತ್ರಗಳು, ಇದು ಮಂತ್ರಗಳು ಇರುವಂತದ್ದು ಆಯ್ತಾ. ಇದನ್ನ ಸಂಹಿತ ಅಂತ ಹೇಳ್ತೀವಿ. ಪ್ರೈಸಿಂಗ್ ದ ನ್ಯಾಚುರಲ್ ಎಲಿಮೆಂಟ್ಸ್ ಆಫ್ಟರ್ ಗಿವಿಂಗ್ ದೆಮ್ ಹ್ಯೂಮನ್ ಎಂಬಾಡಿಮೆಂಟ್ ಓಕೆನಾ. ದ ಪರ್ಫೆಕ್ಟ್ ವಿಸಿಬಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಒಂದು ಪರ್ಫೆಕ್ಟ್ ಆಗಿ ವಿಸಿಬಲ್ ಆಗಿ ಕಾಣಿಸುವಂತಹ ರೆಪ್ರೆಸೆಂಟೇಷನ್, ಅದನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಅದ್ರ ಮೇಲೆ ನ್ಯಾಚುರಲ್ ಎಲಿಮೆಂಟ್ಸ್ ಮೇಲೆ ಏನು ಮಂತ್ರಗಳನ್ನ ಹೇಳ್ತೀವಲ್ಲ ಅದನ್ನ ನಾವು ಇದರಲ್ಲಿ ನೋಡ್ತೀವಿ. ದೀಸ್ ಆರ್ ಮೆನ್ಷನ್ಡ್ ವಿತ್ ಡಿಫ್ರೆಂಟ್ ಪೊಯಿಟಿಕಲ್ ಮೀಟರ್ಸ್, ಇದನ್ನ ಬೇರೆ ಬೇರೆ ತರ ಪೊಯಿಟಿಕಲ್ ಮೀಟರ್ಸ್, ಪೋಯಮ್ಸ್ ತರ, ಹಾಡುಗಳ ತರ ಈ ಮಂತ್ರಗಳನ್ನ ಬರ್ತಿದ್ದಾರೆ ಆಯ್ತಾ. ದ ಸಂಹಿತಾಸ್ ಆಲ್ಸೋ ಕಂಟೈನ್ ಹಿಮ್ಸ್ ಆಫ್ ಡಿಫ್ರೆಂಟ್ ಡೈಟೀಸ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಡೈಟೀಸ್ ಅಂತ ಹೇಳಿದ್ರೆ ಮಕ್ಕಳೇ ಏನದು ದೇವತೆಗಳು ಅಂತ ಹೇಳ್ತಾರಲ್ಲ ಅದನ್ನ ಡೈಟೀಸ್ ಅಂತ ಹೇಳ್ತೀವಿ ಆಯ್ತಾ. ಹಿಮ್ಸ್ ಅಂದ್ರೆ ಮಕ್ಕಳೇ ಸಾಂಗ್ಸ್ ಬರೀತಾರಲ್ಲ ಗಾಡಿಗೋಸ್ಕರ, ಡಿವೈನ್ಗೆ ಅವ್ರನ್ನ ಪೂಜಿಸೋಕ್ಕೆ, ಅವ್ರ ಬಗ್ಗೆ ಹೇಳೋದಕ್ಕೆ, ಅವ್ರ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಏನು ಸಾಂಗ್ಸ್ ಥರ ಬರೀತಾರಲ್ಲ ಅದನ್ನು ಹಿಮ್ಸ್ ಅಂತ ಹೇಳ್ತೀವಿ ಆಯಿತಾ. ಇದಿಷ್ಟು ನಮಗೆ ಎಲ್ಲಿ ಸಿಗುತ್ತೆ? ಸಂಹಿತದ್ರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬ್ರಹ್ಮನದ್ರಲ್ಲಿ ಏನು ಸಿಗುತ್ತೆ ಅಂದರೆ, ಇಟ್ ಈಸ್ ದ ಪಾರ್ಟ್ ಆಫ್ ವೇದಾಸ್ ವಿಚ್ ಡೀಲ್ಸ್ ವಿತ್ ಓಕೆನಾ. ಬ್ರಹ್ಮನದಲ್ಲಿ ಏನು ಸಿಗುತ್ತೆ? ಇದು ಒಂದು ಪಾರ್ಟ್ ವೇದದ್ರಲ್ಲಿ ವಿಚ್ ಡೀಲ್ಸ್ ವಿತ್ ರಿಚುವಲಿಸ್ಟಿಕ್ ಆಯ್ತಾ. ಕಲ್ಚರ್, ರಿಲಿಜಿಯನ್, ಸೆರೆಮನೀಸ್ ಏನೇನು ಸೆಲೆಬ್ರೇಟ್ ಮಾಡ್ತಾರೆ ಇದೆಲ್ಲ ಮಾಡ್ತಾರಲ್ಲ ಇದನ್ನೆಲ್ಲ ಯಾವ್ದ್ರಲ್ಲಿ ಬರುತ್ತೆ? ಬ್ರಾಹ್ಮಣದಲ್ಲಿ ಬರುತ್ತೆ ಆಯ್ತಾ. ರಿಲಿಜಿಯನ್ ಬಗ್ಗೆ ತಿಳಿಸ್ಕೊಡೋದು, ಕಲ್ಚರ್ ಬಗ್ಗೆ ತಿಳಿಸ್ಕೊಡೋದು, ಮತ್ತು ಯಾವ ಥರ ಸೆರೆಮನೀಸ್, ಫಂಕ್ಷನ್ಸ್, ಇದೆಲ್ಲ ಹೋಮ ಇದೆಲ್ಲ ಮಾಡ್ತಾರಲ್ಲ ಇದೆಲ್ಲ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ಕೊಡೋದು ಇದರಲ್ಲಿ ಆಯಿತಾ. ನಾನು ಹೇಳೋದಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಆಯಿತಾ. ಮೆಥಡ್ಸ್ ಆಫ್ ಪರ್ಫಾರ್ಮಿಂಗ್ ದ ಯಜ್ಞಾಸ್, ನಾನೀಗಲೇ ಹೇಳಿದೆ ಯಜ್ಞ ಎಲ್ಲ ಹೇಗೆ ಮಾಡಬೇಕು ಅನ್ನೋದೆಲ್ಲ ಇದರಲ್ಲಿ ಹೇಳ್ಕೊಡುವಂಥದ್ದು. ಇಟ್ ಈಸ್ ಮೋಸ್ಟ್ಲಿ ರಿಟನ್ ಇನ್ ದ ಫಾರ್ಮ್ ಆಫ್ ಪ್ರೋಸ್, ಇದನ್ನು ಪಾಠಗಳ ಥರ, ಲೆಸನ್ಸ್ ಥರ ಬರ್ತಿದ್ದಾರೆ ಆಯಿತಾ. ನೆಕ್ಸ್ಟ್ ಅರಾಯನ್ಕ ಆಯಿತಾ. ನೆಕ್ಸ್ಟ್ ಏನಿದೆ? ಆರಾಯನ್ ಯಾಕ ಅದು ಆಯ್ತಾ. ಆರಾಯನ್ ಯಾಕ, ಇಟ್ ಈಸ್ ದ ಪಾರ್ಟ್ ಆಫ್ ದಿ ವೇದಾಸ್ ವಿಚ್ ಗಿವ್ಸ್ ಇಂಟರ್ಪ್ರಿಟೇಷನ್ ಆಫ್ ದಿ ಸ್ಟ್ರಾಟಾಸ್ ಆ್ಯಂಡ್ ಯಜ್ಞಾಸ್ ಆಯ್ತಾ. ಯಜ್ಞಗಳ ಬಗ್ಗೆ ಮತ್ತೆ ಸ್ಟ್ರಾಟ ಅಂದರೆ ಡಿವೋಷನಲ್ ಪೊಯಮ್ಸ್ ಆಯಿತಾ, ದೇವರಿಗೋಸ್ಕರ ಪೊಯಮ್ಸ್ನ ಬರೀತಾರಲ್ಲ ಹಾಡುಗಳನ್ನ, ಅದ್ರ ಬಗ್ಗೆ ಮತ್ತು ಯಜ್ಞದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಲ್ಲ ಅದು ಆರಾಯನ್ಕ ಆಯಿತಾ. ಆರಾಯನ್ ಯಾಕ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಉಪನಿಷತ್. They are the philosophical discussions between Guru Shishya about the creation, the creator of the universe and the existence of human beings. ಈ ಉಪನಿಷತ್ತಲ್ಲಿ ಏನು ಮಾತಾಡ್ತಾರೆ ಅಂದರೆ ಮಕ್ಕಳೇ, ಫಿಲಾಸಫಿ ಗೊತ್ತಾ ನಿಮಗೆ? ಫಿಲಾಸಫಿ ಅಂದರೆ ಅದು ಒಂದು ಸಬ್ಜೆಕ್ಟ್ ಆಯಿತಾ. ಆ ಸಬ್ಜೆಕ್ಟಲ್ಲಿ ಏನು ಮಾತಾಡ್ತಾರೆ ಅಂದರೆ ಹ್ಯೂಮನ್ ಲೈಫ್ ಯಾಕೆ ಬೇಕು ಆಯಿತಾ, ನಾವು ಯಾಕೆ ಬದುಕಿದ್ದೀವಿ, ನಾವು ಯಾಕೆ ಲೈಫ್ ಲೀಡ್ ಮಾಡಬೇಕು, ಈ ವರ್ಲ್ಡ್ ಹೇಗೆ ಕ್ರಿಯೇಟ್ ಆಗಿದೆ ಆಯಿತಾ. ಈ ಥರ ಕ್ವೆಶನಿಂಗ್ ಮಾಡ್ತಾರಲ್ಲ ಅದು ಫಿಲಾಸಫಿ ಆಯಿತಾ. ಈ ಥರ ನೇಚರ್ ಬಗ್ಗೆ ಕ್ವೆಶನಿಂಗು ಆಯಿತಾ, ಲೈಫ್ ಬಗ್ಗೆ, ನಾಲೆಡ್ಜ್ ಬಗ್ಗೆ ಕ್ವೆಶನಿಂಗ್ ಮಾಡ್ತಾರಲ್ಲ ಇದು ಫಿಲಾಸಫಿ ಆಯಿತಾ. ಈ ಫಿಲಾಸಫಿ ಬಗ್ಗೆ ಇದರಲ್ಲಿ ಗುರು ಶಿಷ್ಯರ ಮಧ್ಯ ಏನು ಕ್ವೆಶನಿಂಗು, ಕ್ರಿಯೇಷನ್ ಹೇಗಾಯಿತು ಆಯಿತಾ, ಈ ಯೂನಿವರ್ಸ್ನ, ಈ ವರ್ಲ್ಡ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ, ಹೇಗೆ ಕ್ರಿಯೇಟ್ ಆಗಿದೆ, ನಾವು ಹೇಗೆ ಇಲ್ಲಿ ಬದುಕಿದ್ದೀವಿ, ನಾವು ಹೇಗೆ ಎಕ್ಸಿಸ್ಟ್ ಆಗಿದ್ದೀವಿ ಹ್ಯೂಮನ್ ಬೀಯಿಂಗ್ಸ್ ಈ ಲ್ಯಾಂಡ್ ಮೇಲೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡ್ತಾರಲ್ಲ ಅದು ಉಪನಿಷತ್ ಆಯಿತಾ. ಇದು 4 ಪಾರ್ಟ್ಸ್ ವೇದಗಳಲ್ಲಿ ಆಯಿತಾ. ನೆಕ್ಸ್ಟ್ ಹೋಗೋಣ. ದ ಉಪನಿಷತ್ ಹ್ಯಾವ್ ಅ ಸ್ಪೆಷಲ್ ಇಂಪಾರ್ಟೆನ್ಸ್ ಅಮಾಂಗ್ಸ್ ದ 4 ಪಾರ್ಟ್ಸ್ ಆಫ್ ದಿ ವೇದಾಸ್. ಉಪನಿಷತ್ತಿಗೆ ಒಂದು ಸ್ಪೆಷಲ್ ಆಗಿ ಇಂಪಾರ್ಟೆನ್ಸ್ ಇದೆಯಂತೆ ಈ 4 ವೇದಗಳಲ್ಲಿ. ಅದಕ್ಕೆ ಇಫ್ ಸಂಹಿತಾಸ್, ಬ್ರಾಹ್ಮಣಾಸ್ ಆ್ಯಂಡ್ ಅರಾಯನ್ಕಾಸ್ ಗಿವ್ ಇಂಪಾರ್ಟೆನ್ಸ್ ಟು ಕರ್ಮ ಆಯಿತಾ. ನಾವೇನು ಸರಿ ಮಾಡಬೇಕು, ತಪ್ಪು ಅಂದರೆ ಏನು ಅನ್ನೋದನ್ನೆಲ್ಲ ಇಲ್ಲಿ ಬರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ,
ಉಪನಿಷತ್ ಏದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಕನ್ಸರ್ನ್ಡ್ ನಾಲೆಡ್ಜ್, ಆಯಿತಾ, ನಾಲೆಡ್ಜ್ ಬಗ್ಗೆ ಫೋಕಸ್ ಮಾಡುತ್ತೆ. ಇಟ್ ರಿಮೂವ್ಸ್ ದ ಇಗ್ನೋರೆನ್ಸ್ ಆಫ್ ಅ ಮ್ಯಾನ್ ಆ್ಯಂಡ್ ಪ್ರೊಪೌಂಡ್ ಟ್ರೂ, ಆಯಿತಾ. ಟ್ರೂ ಅಂದರೆ ಏನು, ಪುಟ್ ಫಾರ್ವರ್ಡ್, ಆಯಿತಾ, ಐಡಿಯಾಸ್ ಬರೋ ಥರ ಥಿಂಕಿಂಗ್ ಕೆಪಾಸಿಟಿ ಕೊಡೋದು ಯಾವುದು, ಉಪನಿಷತ್, ಆಯಿತಾ. ಅದರ್ ವರ್ಲ್ಡ್ಲಿ ನಾಲೆಡ್ಜ್, ಆಯಿತಾ, ಬೇರೆ ಭೂಮಿ ಬಗ್ಗೆ ಆಯಿತಾ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಕೊಡೋದು ಯಾವುದು, ಉಪನಿಷತ್. ಅದಕ್ಕೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್, ಆ ಮೂರು ಇದರಿಂದ ಇದಕ್ಕೆ ನಾವೇನು ಕೊಡ್ತೀವಿ, ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀವಿ, ಆಯಿತಾ. ದ ಶ್ಲೋಕ ಫಾರ್ ಬೃಹದರನಾಯಕ ದಾರಾಯಣ್ ಯಾಕ, ಇದು ಏನು, ಉಪನಿಷತ್ತಿನ ಇದು ವರ್ಡ್ ಗ್ರೇಟ್ ಫಾರೆಸ್ಟ್ ಅಂತ ಹೇಳ್ತೀವಿ, ಆಯಿತಾ. ಇದು ಒಂದು ಇದು ಶ್ಲೋಕ, ಓಕೆನಾ, ಶ್ಲೋಕ ಉಪನಿಷತ್ತಿಂದು. ನೆಕ್ಸ್ಟ್ ಇದು ನೋಡಿ ಮಕ್ಕಳೇ, ಇದು ಎಲ್ಲರೂ ಕೇಳಿರ್ತೀರ, ಏನು ಚೈಲ್ಡ್ಹುಡ್ಡಿಂದ ಇದೆಲ್ಲ ಹೇಳಿಕೊಟ್ಟಿರ್ತಾರೆ. ಏನು, ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತನ್ಗಮಯ ಓಂ ಶಾಂತಿ 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 ಅಂತ. ಇದು ಏನು ಇದ್ರಿನ ಮೀನಿಂಗ್ ಅಂತ ಹೇಳಿದ್ರೆ, ದ ಮೆಸೇಜ್ ಆಫ್ ದಿಸ್ ನೋಬಲ್ ಅಂದರೆ ಒಂದು ಹೈ ಮಾರಲ್ ಪ್ರಿನ್ಸಿಪಲ್, ಇದೊಂದು ಪ್ರಿನ್ಸಿಪಲ್ ಹೌದಲ್ವಾ. ಇದು ಏನು ಮೆಸೇಜ್ ಕೊಡುತ್ತೆ ಅಂದರೆ ಥಾಟ್ಫುಲ್ ಪ್ರೇಯರ್. ಇದು ನೀವು ಪ್ರೇಯರ್ ಇದು ಮಾಡಿರ್ತೀರ ಗ್ಯಾರಂಟಿ, ಹೌದಲ್ವಾ. ಇದೇನು ಹೇಳುತ್ತೆ ಅಂದರೆ ಲೀಡ್ ಫ್ರಮ್ ಇಗ್ನೋರೆನ್ಸ್ ಟು ಟ್ರುತ್, ಆಯಿತಾ. ಇಗ್ನೋರೆನ್ಸಿಂದ, ಲ್ಯಾಕ್ ಆಫ್ ನಾಲೆಡ್ಜಿಂದ ಟ್ರುತ್ ಕಡೆಗೆ ಬರಬೇಕು. ಇಗ್ನೋರೆನ್ಸ್ ಲ್ಯಾಕ್ ಆಫ್ ನಾಲೆಡ್ಜ್, ಏನು ಗೊತ್ತಿಲ್ಲದೆ ಟ್ರುತ್ ಏನು ಸರಿ ಇದೆ ಅದ್ರ ಕಡೆಗೆ ಬರುವಂಥದ್ದು. ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಕತ್ತಲಿಂದ ಬೆಳಕು ಕಡೆಗೆ ಬರುವಂಥದ್ದು. ಫ್ರಮ್ ಡೆತ್ ಟು ಇಮ್ಮಾರಲಿಟಿ, ಆಯಿತಾ, ಡೆತ್ ಕಡೆಯಿಂದ ಇಮ್ಮಾರಲಿಟಿಗೆ ಬರುವಂಥದ್ದು. ಓಂ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಶಾಂತಿ ಅಂದರೆ ಪೀಸ್ 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 ಅಂತ ಹೇಳುವಂಥದ್ದು. ಇದಿಷ್ಟು ಇದರ ಮೀನಿಂಗ್, ಆಯಿತಾ. ದಿಸ್ ಪ್ರೇಯರ್ ಇಸ್ ಅ ಗ್ರೇಟ್ ಥಾಟ್ ಆ್ಯಂಡ್ ಅ ಡಿಸೈರ್ ಟು ಕ್ರಿಯೇಟ್ ಅ ಲೈಫ್ ಬಿಯಾಂಡ್ ಆಲ್ ನ್ಯಾರೋ ಮೈಂಡ್ನೆಸ್, ಓಕೆನಾ. ನೆಕ್ಸ್ಟ್ ಇದೊಂದು ಗ್ರೇಟ್ ಪ್ರೇಯರ್, ಅದು ನಮಗೆಲ್ರಿಗೂ ಗೊತ್ತಿದೆ. ಸ್ಮೃತೀಸ್ ಅಂದರೆ ಏನು, ಸ್ಮೃತೀಸ್ ಮೀನ್ಸ್ ದಟ್ ವಿಚ್ ಈಸ್ ರಿಮೆಂಬರ್ಡ್, ಆಯಿತಾ. ಸ್ಮೃತಿ ಅನ್ನೋದು ಒಂದು ಇದು ಬರುತ್ತೆ ವೇದಗಳಲ್ಲಿ, ಅದು ಏನು ಮಾಡ್ತಾರೆ, ರಿಮೆಂಬರ್ ಮಾಡ್ತಾರೆ, ಆಯಿತಾ, ನೆನ್ಪಿಟ್ಕೊಳ್ತಾರೆ. ದೀಸ್ ವರ್ಕ್ ಆಫ್ ದಿ ಪೋಸ್ಟ್ ವೇದಿಕ್ ಪೀರಿಯಡ್ ಆರ್ ಕಾಲ್ಡ್ ಸ್ಮೃತಿ ಬಿಕಾಸ್ ದೇ ಆರ್ ರಿನಿಮಿಸ್ಟಿಕ್. ಇದನ್ನು ಪೋಸ್ಟ್ ವೇದಿಕ್ ಪೀರಿಯಡ್ ಆದಮೇಲೆ ಬರುವಂಥದ್ದು ಸ್ಮೃತೀಸ್. ಇದನ್ನು ರೆಮಿನಿಸೆಂಟ್ಸ್ ಅಂತ ಕರೀತಾರೆ, ಯಾಕಂದರೆ ಇದನ್ನು ರಿಮೆಂಬರ್ ಮಾಡ್ತಾರೆ, ಆಯಿತಾ. ಟೆಂಡಿಂಗ್ ಟು ರಿಮೈಂಡ್, ಆಯಿತಾ, ಇದನ್ನು ನೆನಪಲ್ಲಿ ಉಳಿಸ್ಕೊಳ್ತಾರೆ, ಅದನ್ನು ಇದಕ್ಕೆ ರೆಮಿನಿಸೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆಫ್ ದ ವೇದಾಸ್ ಆ್ಯಂಡ್ ದ ಉಪನಿಷತ್ಸ್, ಆಯಿತಾ. ದೀಸ್ ಆರ್ ಆಲ್ಸೋ ಕಾಲ್ಡ್ ಧರ್ಮ ಸೂತ್ರಾಸ್, ಇದನ್ನು ಧರ್ಮದ ಸೂತ್ರಗಳಂತಲೂ ಹೇಳ್ತಾರೆ. ಮ್ಯಾನ್ಯುವಲ್ಸ್ ಆನ್ ಧರ್ಮ ಅಂತ ಹೇಳಿದ್ರೆ, ಮ್ಯಾನ್ಯುವಲ್ಸ್ ಆನ್ ಧರ್ಮ ಅಂದರೆ ಇನ್ಸ್ಟ್ರಕ್ಷನ್ಸ್, ಆಯಿತಾ. ಇನ್ಸ್ಟ್ರಕ್ಷನಲ್ ಬುಕ್ಸ್ ಆರ್ ಗೈಡ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಧರ್ಮದ ಇನ್ಸ್ಟ್ರಕ್ಷನ್ ಬುಕ್ಸ್ ಇದು, ಆಯಿತಾ. ಬಿಕಾಸ್ ದೇ ಗಿವ್ ದ ರೂಲ್ಸ್ ಆಫ್ ಎವ್ರಿ ಡೇ ಲೈಫ್, ದಿನ ಕಾರ್ಯಗಳು, ದಿನ ನಾವು ಹೇಗೆ ಕಳಿಬೇಕು, ದಿನದ್ರಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋ ಲೈಫ್ ಸ್ಟೈಲ್ನ ಇದು ನಮಗೆ ಕಲಿಸ್ಕೊಡುತ್ತೆ. ದ ರೂಲ್ಸ್ ಟು ಲೀಡ್ ಅ ವರ್ಲ್ಡ್ಲಿ ಲೈಫ್, ನಾವು ಈ ಭೂಮಿ ಮೇಲೆ ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಡುತ್ತೆ. ಇಟ್ಸ್ ಎಥಿಕ್ಸ್ ಆ್ಯಂಡ್ ಎಟಿಕ್ವೇಟ್ ಆ್ಯಂಡ್ ರೂಲ್ಸ್ ಆಫ್ ಗುಡ್ ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟ್, ಆಯಿತಾ. ಇದರಲ್ಲಿ ಪ್ರಿನ್ಸಿಪಲ್, ಎಥಿಕ್ಸ್ ಅಂದರೆ ಪ್ರಿನ್ಸಿಪಲ್, ಎಟಿಕ್ಯೂ ಅಂದರೆ ರೂಲ್ಸ್, ಆಯಿತಾ. ಒಂದು ಪ್ರೊಫೆಷನಲಿ, ಒಂದು ಪರ್ಫೆಕ್ಟ್ ಪ್ರೊಫೆಷನಲ್, ಈಗ ನಾನು ಟೀಚಿಂಗ್ ಪ್ರೊಫೆಷನ್, ಓಕೆನಾ. ಈ ಟೀಚಿಂಗ್ ಪ್ರೊಫೆಷನಲ್ ಏನು ರೂಲ್ಸ್ ಇರಬೇಕು, ಟೈಮ್ ಟು ಟೈಮ್ ಬಂದು ಪಾಠ ಮಾಡಬೇಕು, ಆಯಿತಾ. ಎಲ್ಲ ಮೀನಿಂಗ್ಸು, ಎಲ್ಲ ಅರ್ಥಗಳು ಮಕ್ಕಳಿಗೆ ತಲುಪೋ ಥರ ಹೇಳಬೇಕು, ಇದೆಲ್ಲ ಎಥಿಕ್ಸ್, ಇದೆಲ್ಲ ರೂಲ್ಸ್, ಹೌದಲ್ವಾ. ಇದೆಲ್ಲ ಇರಬೇಕು ಒಂದು ಟೀಚರಲ್ಲಿ ಗುಣಗಳು, ಆಯಿತಾ. ಒಂದು ಪ್ರೊಫೆಷ್ನಲ್ಲೂ ಬೇರೆ ಬೇರೆ ರೂಲ್ಸ್ ಇರುತ್ತೆ, ಆಯಿತಾ. ಆ ಥರ ಬೇರೆ ಬೇರೆ ರೂಲ್ಸಿಗೆ ಎಟಿಕ್ವೇಟ್, ಅದೇ ಪ್ರೊಫೆಷ್ನಲಿಗೆ ಬರುವಂಥ ರೂಲ್ಸಿಗೆ ಎಟಿಕ್ವೇಟ್ ಅಂತ ಹೇಳ್ತೀವಿ, ಆಯಿತಾ. ಆ್ಯಂಡ್ ದ ರೂಲ್ಸ್ ಆಫ್ ದಿ ಗುಡ್ ಕ್ಯಾರೆಕ್ಟರ್ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಇರಬೇಕು ಅನ್ನೋದು, ಇದು ಕೂಡ ರೂಲ್ಸ್ ಫಾಲೋ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಸರಿ ಹೋಗುತ್ತೆ, ಆಯಿತಾ. ಇದು ಹೇಗೆ ಇರಬೇಕು ಅಂತ ಗೊತ್ತು ಮಾಡಿಕೊಡುತ್ತೆ. ದೋ ದೇರ್ ಆರ್ 18 ಸ್ಮೃತೀಸ್, 18 ಸ್ಮೃತೀಸ್ ಇದ್ರೂ ಕೂಡ ದ ಮೋಸ್ಟ್ ಏನ್ಷಿಯಂಟ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಅಮಾಂಗ್ ದೆಮ್ ಈಸ್ ಮನುಸ್ಮೃತಿ, ಆಯಿತಾ. 18 ಸ್ಮೃತಿಗಳಿದ್ರೂ ಕೂಡ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು, ಮನುಸ್ಮೃತಿ. ಆಲ್ದೋ ಇಟ್ ಹ್ಯಾಸ್ ಬೀನ್ ರಿವಾರ್ಡ್ ಆಸ್ ಅ ಡಾಕ್ಟ್ರೈನಲ್ ಟೆಕ್ಸ್ಟ್ ಆಫ್ ದಿ ಸನಾತನ ಧರ್ಮ, ಇದನ್ನು ಡಾಕ್ಟ್ರೈನಲ್ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು ಸನಾತನ ಧರ್ಮದಲ್ಲಿ ಕರೀತಾರೆ, ಆಯಿತಾ. ಫಾರ್ ನಿಯರ್ಲಿ 2000 years no one today would ever accept the hierarchical world we've in advocates. Rather, our constitution is the highly regarded foundational
ಟೆಕ್ಸ್ಟ್ ಆಫ್ ಅವರ್ ಸೋಷಿಯಲ್ ಔಟ್ಲುಕ್. ನಮ್ಮ ಸೋಷಿಯಲ್ ಔಟ್ಲುಕ್ಕಿಗೆ ಬೆನ್ನು ಕೊಡುವಂಥದ್ದು ಯಾವುದು ಅಂದರೆ ನ್ಯಾಯವಾದಿಗಳು, ಆಯಿತಾ, ಅಡ್ವೊಕೇಟ್, ನೆಕ್ಸ್ಟ್ ಅಡ್ವೊಕೇಟ್ಸ್ ಮತ್ತು ಕಾನ್ಸ್ಟಿಟ್ಯೂಷನ್, ಆಯಿತಾ, ಸಂವಿಧಾನ. ಇದೆಲ್ಲ ಏನು ಬೆನ್ನು ಮೂಳೆಗಳು ಒಂದು ಸೋಷಿಯಲ್ ಔಟ್ಲುಕ್ನ ತರೋದಕ್ಕೋಸ್ಕರ, ಆಯಿತಾ. ಟ್ರೆಡಿಷನಲಿ ಅಲಾಂಗ್ ವಿತ್ ಧರ್ಮ ಸೂತ್ರಾಸ್ ದ ಸ್ಮೃತಿ ಕಾರ್ಪಸ್ ಆಲ್ಸೋ ಇನ್ಕ್ಲೂಡ್ ವೇದಾಂಗ, ಪುರಾಣ, ಇತಿಹಾಸ ಆ್ಯಂಡ್ ದರ್ಶನಾಸ್. ಇದ್ರ ಜೊತೆಯಲ್ಲಿ ಮತ್ತೆ ಏನಿದೆ ಅಂದರೆ ವೇದಾಂಗಗಳು ಇದ್ದಾವೆ, ಪುರಾಣಗಳು ಇದ್ದಾವೆ, ಇತಿಹಾಸ ಇದೆ ಮತ್ತು ದರ್ಶನಾಸ್ ಇದೆ. ಮಕ್ಕಳೇ, ಈ ಲೆಸನ್ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ, ಆಯಿತಾ. ನಾನು ಏನಾದರೂ ಇದರಲ್ಲಿ ತಪ್ಪು ಹೇಳಿಬಿಟ್ರೆ, ಯಾಕಂದರೆ ನನಗೆ ಇದೇ ನಾಲೆಡ್ಜ್, ಅಷ್ಟು ಏನು ನನಗೆ ನಾಲೆಡ್ಜ್ ಇಲ್ಲೋ ಥರ ನಾನು ಕನ್ನಡ ಇಷ್ಟೆಲ್ಲ ಮಾತಾಡ್ತೀನಿ ಅಂದರೆ ನನಗೂ ಗೊತ್ತಿರುತ್ತೆ, ಹೌದಲ್ವಾ. ನಾನು ಓದಿರೋದು ಇದು ಮಾಡಿರೋದೆಲ್ಲ ನನ್ನ ಕನ್ನಡ ಫ್ರೆಂಡ್ಸ್ ಜೊತೆನೆ, ಆಯಿತಾ. ಹಿಂದೂ ಫ್ರೆಂಡ್ಸ್, ಕನ್ನಡ ಫ್ರೆಂಡ್ಸ್ ಅನ್ನಲ್ಲ, ಹಿಂದೂಸ್ ಫ್ರೆಂಡ್ಸ್ ಜೊತೆನೆ ಹಿಂದೂ ಸ್ಕೂಲ್ಸ್ಗಳಲ್ಲೇ ಕಲ್ತಿರುವಂಥದ್ದು, ಆಯಿತಾ. ನಾನು ಏನಾದರೂ ತಪ್ಪು ಮಾಡಿಬಿಟ್ರೆ ಅದನ್ನು ನೀವು ಸರಿ ಮಾಡ್ಕೊಳ್ಳಿ, ಆಯಿತಾ, ಓಕೆನಾ. ನಾನೇನಾದರೂ ತಪ್ಪು ಹೇಳಿಬಿಟ್ರೆ ಅಕಸ್ಮಾತ್, ಓಕೆನಾ. ನೆಕ್ಸ್ಟ್, ವೇದಾಂಗಾಸ್. ವೇದಾಂಗಾಸ್ ಆರ್ ದ ಆಕ್ಚುಲರಿ ಡಿಸಿಪ್ಲಿನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವೇದಾಸ್, ಆಯಿತಾ. ಇದೇನು ಆ್ಯಕ್ಚುಲರಿ ಅಡಿಷ್ನಲ್ ಅಂತ ಹೇಳ್ತೀವಿ ಗೊತ್ತಾ, ಅದಕ್ಕಿಂತ ಜಾಸ್ತಿ ಏನಾದರೂ ಹೆಚ್ಚಾಗಿ ತೊಗೊಳ್ತೀವಲ್ಲ. ಫಾರ್ ಎಕ್ಸಾಂಪಲ್, ಊಟಕ್ಕೆ ನಾವು ಕೂತಾಗ ಊಟದ್ರಲ್ಲಿ ಅನ್ನ ಸಾರು ಇದೆಲ್ಲ ಇರುತ್ತೆ, ಆದರೆ ನಮಗೆ ಅಡಿಷ್ನಲ್ ಬೇಕು, ಏನು ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ತೀವಲ್ಲ, ಅಡಿಷ್ನಲ್ ಏನಾದರೂ ಬೇಕಾ, ಆ ಥರ ಅಡಿಷ್ನಲ್ಲು ವೇದಾಂಗಾಸ್ ಆರ್ ದ ಆ್ಯಕ್ಚುಲರಿ ಡಿಸಿಪ್ಲಿನ್ಸ್, ಆಯಿತಾ. ಇದು ಡಿಸಿಪ್ಲಿನ್ ಏನು ಟು ಅಂಡರ್ಸ್ಟ್ಯಾಂಡ್ ದ ವೇದಾಸ್, ಇದು ವೇದಾಸ್ನ ಅರ್ಥ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಪ್ರಾಕ್ಟೀಸ್, ಆಯಿತಾ. ಪ್ರೊನೌನ್ಸ್ ಹೇಗೆ ಮಾಡಬೇಕು ಮತ್ತು ಅದು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಇದು ಹೆಲ್ಪ್ ಮಾಡುತ್ತೆ. ದೇ ಆರ್ ಶಿಕ್ಷಾ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ಸ್, ಆಯಿತಾ. ಫೊನೆಟಿಕ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ಸ್, ಸ್ಪೀಚಿನ ಸೌಂಡ್ಸ್ ಎಲ್ಲ ಹೇಗೆ ಬರಬೇಕು. ಛಂದಾಸ್ ಅಂತ ಹೇಳಿದರೆ ಪ್ರೊಸೋಡಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದನ್ನು ಸ್ಟಡಿ ಆಫ್ ಪ್ಯಾಟ್ರನ್ ಆಫ್ ರಿದಮ್ಮಿನ ಪ್ಯಾಟ್ರನ್ ಹೇಗೆ, ಆಯಿತಾ. ನೀವೆಲ್ಲ ಸ್ಯಾನ್ಸ್ಕ್ರಿತ್ ಮತ್ತು ಏನು ಮತ್ತು ಇದು ಮ್ಯೂಸಿಕಲ್ಲೆಲ್ಲ ರಿದಮ್ ಎಲ್ಲ ಗೊತ್ತಾಗುತ್ತೆ ಕರೆಕ್ಟಾಗಿ, ಮ್ಯೂಸಿಕಲ್ಲೆಲ್ಲ ಇದ್ದರೆ. ಮತ್ತು ಸ್ಪೀಚು, ಪೊಯಿಟ್ರಿ ಇದನ್ನೆಲ್ಲ ರಿದಮ್ ಹೇಗಿರಬೇಕು, ಮತ್ತು ವ್ಯಾಕರಣ, ಆಯಿತಾ, ಗ್ರಾಮರ್ ಹೇಗಿರಬೇಕು. ನಿರುಕ್ತ, ಎಟಮಾಲಜಿ, ಆಯಿತಾ. ನಿರುಕ್ತ ಅಂದರೆ ಎಟಮಾಲಜಿ ಅಂದರೆ ಮಕ್ಕಳೇ ಏನು, ಇದೊಂದು ಸ್ಟಡಿ ಯಾವ್ದ್ರ ಬಗ್ಗೆ, ಒರಿಜಿನ್ ಬಗ್ಗೆ. ಒಂದು ವರ್ಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಆ ವರ್ಡಿನ ಮೀನಿಂಗ್ ಏನು ಅಂತ ತಿಳಿತೀವಲ್ಲ, ಅದನ್ನು ನಾವು ಎಟಮಾಲಜಿ, ಆಯಿತಾ, ಎಟಮಾಲಜಿ ಅಂತ ಕರಿತೀವಿ. ಜ್ಯೋತಿಷ್ಯ, ಆಸ್ಟ್ರಾಲಜಿ, ಆಯಿತಾ. ಜ್ಯೋತಿಷ್ಯ ಏನು ಹೇಳ್ತಾರೆ ಅವರು ಆಸ್ಟ್ರಾಲಜಿಸ್ಟ್ ಅಂತ ಕರಿತೀವಿ. ಆ್ಯಂಡ್ ಕಲ್ಪ, ರಿಲಿಜಿಯಸ್ ಪ್ರಾಕ್ಟೀಸಸ್, ಆಯಿತಾ. ಕಲ್ಪ ಅಂದರೆ ರಿಲಿಜಿಯಸ್ ಪ್ರಾಕ್ಟೀಸ್ ಯಾರು ಮಾಡ್ತಿರ್ತಾರೆ ಅವ್ರನ್ನ ಕಲ್ಪ ಅಂತ ಹೇಳ್ತಾರೆ. ಆಲ್ ವೇದಾಂಗಾಸ್ ಹ್ಯಾವ್ ದ ಟ್ರೆಡಿಷನ್ ಆ್ಯಂಡ್ ಹಿಸ್ಟ್ರಿ ಆಫ್ ಟೀಚರ್ಸ್ ಆ್ಯಂಡ್ ದ ಥಾಟ್ಸ್. ಇದೆಲ್ಲ ವೇದಾಂಗಾಸ್ ಏನಿದೆ ಇದು ಅರ್ಥ ಮಾಡ್ಕೊಳೋದಕ್ಕೆ ಮತ್ತು ನೆನ್ಪಿಟ್ಕೊಳ್ಳೋದಕ್ಕೆ ಮತ್ತು ಕಲಿಯೋದಕ್ಕೆ ಏನು ಮಾಡುತ್ತೆ, ವೇದಗಳು ಕಲಿಯೋದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ, ಆಯಿತಾ. ನೆಕ್ಸ್ಟ್ ಹೋಗೋಣ, ಇತಿಹಾಸ ಆ್ಯಂಡ್ ಪುರಾಣಸ್. ರಾಮಾಯಣ ಆ್ಯಂಡ್ ಮಹಾಭಾರತ ಆರ್ ದ ಟೂ ಗ್ರೇಟ್ ಎಪಿಕ್ಸ್ ಆಫ್ ಇಂಡಿಯನ್. These epics contain numerous discussions, stories and sub-stories which answer our questions with regard to moral and religious practices. ಏನು ಮಕ್ಕಳೇ, ಇತಿಹಾಸ ಅಂತ ಹೋದ್ರೇ ರಾಮಾಯಣ ಮತ್ತು ಮಹಾಭಾರತ ಒಂದು ಹಿಂದೂಯಿಸಮಲ್ಲಿ, ಹಿಂದೂ ರಿಲಿಜನಲ್ಲಿ ದೊಡ್ಡದಾದಂತಹ ಕಥೆಗಳು, ಆಯಿತಾ. ಈ ಕಥೆಗಳಲ್ಲಿ ಏನಿರುತ್ತೆ, ಎಪಿಕ್ಸ್ ಅಂತ ಹೇಳಿದರೆ ಮಕ್ಕಳೇ, ರಾಮಾಯಣ ಆ್ಯಂಡ್ ಮಹಾಭಾರತ ಆರ್ ದ ಟೂ ಗ್ರೇಟ್ ಎಪಿಕ್ಸ್, ಎರಡು ಗ್ರೇಟ್ ಎಪಿಕ್ಸ್ ಅಂತ ಹೇಳಿದರೆ ಒಂದು ಹೀರೋಯಿಕ್ ಸ್ಟೋರಿ, ಅದರಲ್ಲಿ ಏನಿರುತ್ತೆ ಅಡ್ವೆಂಚರ್ ಕೂಡ ಇರುತ್ತೆ, ಅದರಲ್ಲಿ ಹೀರೋ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಾನು ಹೀರೋ ಅಂದರೆ ಅಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಯಾರು ಬರ್ತಾರೆ ಇಂಪಾರ್ಟೆಂಟ್, ಅವ್ರಿಗೆ ನೀವು ಅಂದ್ಕೊಳ್ಬೇಕು, ಆಯಿತಾ. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೀರೋಸ್ ಅಂತ ಹೇಳ್ತೀನಿ, ಹೀರೋಸ್, ಆಯಿತಾ. ನೆಕ್ಸ್ಟ್ ಕಲ್ಚರ್, ಆಯಿತಾ, ಅದ್ರ ಬಗ್ಗೆ ಕಲ್ಚರ್, ಟ್ರೆಡಿಷನ್ ಎಲ್ಲ ಏನೆಲ್ಲ ಹೇಳ್ಕೊಡುತ್ತೆ ಅದನ್ನು ಎಪಿಕ್ಸ್ ಅಂತ ಹೇಳ್ತಿದ್ದಾರೆ. ಗ್ರೇಟ್ ಎಪಿಕ್ಸ್ ಇದು ಎರಡು ಇಂಡಿಯಾದ್ದು. ನೆಕ್ಸ್ಟ್, ದೀಸ್ ಎಪಿಕ್ಸ್ ಕಂಟೈನ್ ನ್ಯೂಮರಸ್ ಡಿಸ್ಕಷನ್ಸ್. ಇದರಲ್ಲಿ ತುಂಬ ಡಿಸ್ಕಷನ್ಸ್ ಇದ್ದಾವೆ, ಆಯಿತಾ, ಬೇರೆ ಬೇರೆದು ಎಲ್ಲ, ಆಯಿತಾ. ಒಂದೇ ಥರ ಇದರಲ್ಲಿ ಇಲ್ಲ, ತುಂಬ ತರಹದ ಬಗ್ಗೆ ಮಾತಾಡಿದ್ದಾರೆ. ಸ್ಟೋರೀಸ್ ಆ್ಯಂಡ್ ಸಬ್ ಸ್ಟೋರೀಸ್.
ಸ್ಟೋರೀಸು ಮತ್ತು ಆ ಸ್ಟೋರಿ ಕುರಿತು ಇನ್ನೂ ಸಣ್ಣ ಸಣ್ಣ ಸ್ಟೋರೀಸ್ ಇರುತ್ತಲ್ಲ ಅದು ಕೂಡ ಇದರಲ್ಲಿ ಇದೆ. ವಿಚ್ ಆನ್ಸರ್ ಅವರ್ ಕ್ವೆಶನ್ಸ್, ಇದೇನು ಮಾಡುತ್ತೆ ನಮ್ಮ ಕ್ವೆಶನ್ಗಳಿಗೆ ಆನ್ಸರ್ ಮಾಡುತ್ತೆ. ವಿತ್ ರಿಗಾರ್ಡ್ ಟು ಮಾರಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸ್, ಇದೇನು ಮಾಡುತ್ತೆ ಮಾರಲ್ ಮತ್ತು ರಿಲಿಜಿಯಸ್ ಪ್ರಾಕ್ಟೀಸಿಗೆ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಆಯಿತಾ. ಈವನ್ ಟು ದಿಸ್ ಟುಡೇ ದೀಸ್ ಎಪಿಕ್ಸ್ ಆರ್ ದ ಗೈಡಿಂಗ್ ಲೈಟ್ಸ್ ಫಾರ್ ಗುಡ್ ವ್ಯಾಲ್ಯೂಸ್. ಇವತ್ತು ಕೂಡ ಈ ಎಪಿಕ್ಸ್ ಇದೇನು ಗ್ರೇಟ್ ಟು ರಾಮಾಯಣ ಮತ್ತು ಮಹಾಭಾರತ ಇದೆ, ಹಿಂದೂ ರಿಲಿಜನಿಗೆ ಇದು ಒಂದು ತುಂಬ ಲೈಟ್ನಿಂಗ್ ಆಯಿತಾ, ಒಂದು ಬೆಳಕು ಕೊಡುವಂಥದ್ದು ಅಂತ ಹೇಳ್ತೀವಿ ಆಯಿತಾ. ಗುಡ್ ವ್ಯಾಲ್ಯೂಸಿಗೆ ಲೈಫಲ್ಲಿ ಇದೊಂದು ಬೆಳಕು ಕೊಡುವಂತಹ ಪುಸ್ತಕಗಳು. ರಾಮಾಯಣ ಆ್ಯಂಡ್ ಮಹಾಭಾರತ ಹ್ಯಾವ್ ಬೀನ್ ರೀಟೋಲ್ಡ್ ಇನ್ ಮೆನಿ ವೇಸ್, ಇದನ್ನು ತುಂಬ ಸತಿ ಮತ್ತೆ ಹೇಳಿದ್ದಾರೆ ಯಾವುದರಲ್ಲಿ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇಂಡಿಯಾದ್ರಲ್ಲಿ. ದ 18 ಪುರಾಣಾಸ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಅನುಪುರಾಣಾಸ್ ಉಪಪುರಾಣಾಸ್ contain stories of devatas, genealogy of kings, the rules and rituals of worship and instructions and guidelines of to worship ಆಯಿತಾ. ಈ 18 ಪುರಾಣಗಳಲ್ಲಿ ಏನು ಹೇಳಿದ್ದಾರೆ ಮಕ್ಕಳೇ ಅಂದರೆ ಕಂಟೈನ್ ಸ್ಟೋರೀಸ್ ಆಫ್ ದೇವತಾಸ್, ದೇವತೆಗಳು ಏನಿರ್ತಾರೆ ಮತ್ತು ದೇವತಾಸ್ ಏನಿರ್ತಾರೆ ಅವ್ರ ಬಗ್ಗೆ ಸ್ಟೋರೀಸ್ ಹೇಳಿದ್ದಾರೆ ಆಯಿತಾ, ಗಾಡ್ಸ್ ಬಗ್ಗೆ. ನೆಕ್ಸ್ಟ್ ಜೆನಿಯಾಲಜಿ ಅಂದರೆ ಒಂದು ಸ್ಟಡಿ, ಜೆನಿಯಾಲಜಿ ಅಂದರೆ ಒಂದು ಸ್ಟಡಿ ಯಾವ್ದ್ರ ಬಗ್ಗೆ, ಫ್ಯಾಮಿಲಿ ಹೈರಾರ್ಕಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಆಯಿತಾ. ಕಿಂಗ್ಸಿನ ಫ್ಯಾಮಿಲಿಗಳಿರ್ತಾವಲ್ಲ ಅದನ್ನು ಜೆನಿಯಾಲಜಿ ಆಫ್ ಕಿಂಗ್ಸ್ ಅಂತ ಹೇಳ್ತೀವಿ, ಕಿಂಗಿನ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳುವಂಥದ್ದು. ದ ರೂಲ್ಸ್ ಆ್ಯಂಡ್ ರಿಚುವಲ್ಸ್ ಆಫ್ ವರ್ಷಿಪ್ ಆಯಿತಾ. ರೂಲ್ಸ್ ಏನು, ರಿಚುವಲ್ಸ್ ಏನು, ಒಂದು ವರ್ಷಿಪ್ ಮಾಡ್ತಿದ್ದೀವಿ ಒಂದು ಗಾಡಿನು ಅಂದರೆ ಏನೆಲ್ಲ ನಾವು ನಮ್ಮ ರೂಢಿಯಲ್ಲಿ ತರ್ಕೊಳ್ಬೇಕು, ಏನೆಲ್ಲ ನಾವು ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ, ಗೈಡ್ಲೈನ್ಸ್ ಕೊಡುತ್ತೆ ವರ್ಷಿಪ್ಪಿಗೆ ಆಯಿತಾ. ನೆಕ್ಸ್ಟ್ ದರ್ಶನಾಸ್ ಆರ್ ದ ಪಿಲ್ಲರ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಆಯಿತಾ. ದರ್ಶನಗಳು ಏನು, ಪಿಲ್ಲರ್ ಇದ್ರೆ ಮನೆ ಕಟ್ಟಕ್ಕಾಗುತ್ತಾ ಮಕ್ಕಳೇ, ಸನಾತನ ಧರ್ಮ ಒಂದು ಮನೆ ಅಂದರೆ ಅದರಿನ ಪಿಲ್ಲರ್ಸ್ ಯಾವುದು, ದರ್ಶನಾಸ್ ಆಯಿತಾ. ಇಂಡಿಯನ್ ಫಿಲಾಸಫಿ, ಇಂಡಿಯಾದ ಫಿಲಾಸಫಿಯಲ್ಲಿ ಇದೇನು ಕ್ವಶನ್ಸ್, ಹ್ಯೂಮನ್ ಲೈಫ್ ಯಾಕೆ, ಮತ್ತು ಇದು ವರ್ಲ್ಡ್ ಹೇಗೆ ಕ್ರಿಯೇಟ್ ಆಗಿದೆ, ವರ್ಲ್ಡ್ ಹೇಗೆ ಸ್ಟಾರ್ಟ್ ಆಗಿದೆ, ವರ್ಲ್ಡಿನ ಏನು ಕೆಲಸ ಆಯಿತಾ, ಇದು ಯಾಕೆ ಹೀಗಿದೆ ಅಂತ ಎಲ್ಲ ಏನೆಲ್ಲ ಮಾತಾಡ್ತೀವಲ್ಲ ಇದಕ್ಕೆ ಪಿಲ್ಲರ್ ಯಾವುದು, ದರ್ಶನ. ಇದು ಫಿಲಾಸಫಿಗೆ ಪಿಲ್ಲರ್ ಯಾವುದು, ದರ್ಶನಾಸ್ ಆಯಿತಾ. ದ 6 ಮೇಜರ್ ದರ್ಶನಾಸ್ ಆರ್ ನ್ಯಾಯ ಆಯಿತಾ, ಯಾವ್ದ್ಯಾವುದು, ನ್ಯಾಯ, ವೈಶೇಷಿಕ, ನೆಕ್ಸ್ಟ್ ಸಾಂಖ್ಯ, ಯೋಗ, ಪೂರ್ವ, ಮೀಮಾಂಸಾ ಓಕೆನಾ, ಅದು ಮೀಮಾಂಸಾ. ನನಗೆ ಇದು ವರ್ಡ್ಸ್ ಎಲ್ಲ ಬೇಗ ಇದೇ ಆಗ್ತಿಲ್ಲ. ಮೀಮಾಂಸಾ ಆ್ಯಂಡ್ ಉತ್ತರ ಮೀಮಾಂಸಾ ಆಯಿತಾ. ದೀಸ್ ಆರ್ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಗ್ರೂಪ್ಸ್. ಇದೆಲ್ಲ ನಾನು ಯಾಕೆ ಜಾಸ್ತಿ ಹೇಳೋಕೆ ಹೋಗ್ತಿಲ್ಲ ಅಂದರೆ ಮಕ್ಕಳು ಇದ್ರ ಮೀನಿಂಗ್ ಎಲ್ಲ ಕೇಳಲ್ಲ. ಈಗ ನಾನು ನಿಮಗೆ ಇದೆಲ್ಲ ಹೇಳ್ಕೊಂಡು ಕೂತ್ರೆ ನಿಮಗೆ ಮೇನ್ ಇಂಪಾರ್ಟೆಂಟು ಏನು ಅರ್ಥ ಆಗಬೇಕಲ್ಲ ಅದೆಲ್ಲ ಮರ್ತು ಹೋಗ್ಬಿಡ್ತೀರ. ಇದೆಲ್ಲ ಟಫ್ ಆಗಿರುತ್ತಲ್ಲ, ಬೇಗ ಗೊತ್ತಾಗಲ್ಲ ಆಯಿತಾ. ಅದಕ್ಕೆ ನಾನು ಇದೆಲ್ಲ ಹೇಳ್ತಿಲ್ಲ, ಇದೆಲ್ಲ ಬರೀ ನೆನ್ಪಿಟ್ಕೊಂಡ್ರೆ ಸಾಕು. ದೀಸ್ ಆರ್ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಗ್ರೂಪ್ಸ್. ಇದನ್ನೆಲ್ಲ 2 ಬ್ರಾಡ್ ಗ್ರೂಪಿಗೆ ಕ್ಲಾಸಿಫೈ ಮಾಡಿದ್ದಾರೆ. ಏನು, ಆಸ್ತಿಕ ಗ್ರೂಪ್ ಆ್ಯಂಡ್ ನಾಸ್ತಿಕ ಗ್ರೂಪ್. ಆಸ್ತಿಕ ಅಂದರೆ ಗೊತ್ತಲ್ಲ, ಆಸ್ತಿಕ ನಾಸ್ತಿಕ ನಿಮಗೆ. ಒಂದು ಗಾಡನ್ನ ಬಿಲೀವ್ ಮಾಡೋದು, ದೇವ್ರನ್ನೋದು ಇದ್ದಾನೆ ಅನ್ನೋದು, ಇನ್ನೊಂದೇನು ದೇವ್ರನ್ನೋದೇ ಇಲ್ಲ ಅಂತ ಯಾರು ಬಿಲೀವ್ ಮಾಡ್ತಾರಲ್ಲ ಅದು ಆಯಿತಾ. ದ ಆಸ್ತಿಕ ಗ್ರೂಪ್ ಅಕ್ಸೆಪ್ಟ್ಸ್ ಅಥಾರಿಟಿ ಆಫ್ ವೇದಾಸ್. ಆಸ್ತಿಕ ಏನಿದ್ದಾರೆ ಅಥಾರಿಟಿಗಳು ಆಯಿತಾ, ಲೀಡರ್ಶಿಪ್ಸ್, ಪವರ್, ಇದೆಲ್ಲ ಏನಂತೀವಲ್ಲ ಇದನ್ನು ಅಥಾರಿಟಿ ಅಂತ ಹೇಳ್ತೀವಿ. ಪವರ್ ಎಲ್ಲ ಏನಿದೆಯಲ್ಲ ವೇದದ್ದು ಅದನ್ನೆಲ್ಲ ಯಾರು ಆಸ್ತಿಕದವರು ಅಕ್ಸೆಪ್ಟ್ ಮಾಡ್ತಾರೆ, ಹೌದು ಇದೆ ಅಂತ ನಂಬ್ತಾರೆ ಆಯಿತಾ. ವೇರಾಸ್ ದ ನಾಸ್ತಿಕ ಏನಿದಾರಲ್ಲ ಇವ್ರು ಏನು ಮಾಡ್ತಾರೆ, ಡಸ್ ನಾಟ್ ಅಕ್ಸೆಪ್ಟ್ ದರ್ ಅಥಾರಿಟಿ. ವೇದದ ಅಥಾರಿಟಿನ ಇವರು ನಂಬೋದಿಲ್ಲ ಆಯಿತಾ. ಜೈನಿಸಮ್, ಬುದ್ಧಿಸಮ್ ಆ್ಯಂಡ್ ಚರ್ವಕ ಆರ್ ನಾನ್ ವೇದಿಕ್ ನಾಸ್ತಿಕ ಗ್ರೂಪ್ಸ್ ಆಫ್ ದರ್ಶನಾಸ್ ವೈಲ್ ದ ರೆಸ್ಟ್ ಆರ್ ಆಸ್ತಿಕ. ಇದೇನು ಜೈನಿಸಮ್, ಬುದ್ಧಿಸಮ್ ಇದೆಲ್ಲ ಏನಿದೆಯಲ್ಲ ಇದು ನಾಸ್ತಿಕ ಗ್ರೂಪಲ್ಲಿ ಬರುವಂಥದ್ದು ದರ್ಶನದ್ರಲ್ಲಿ ಆಯಿತಾ. ನೆಕ್ಸ್ಟ್ ಹೋಗೋಣ, ವರ್ಷಿಪ್ ಆಫ್ ಐಡಲ್ಸ್. ನಿಮಗೆಲ್ಲ ಗೊತ್ತು ನೀವು ವರ್ಷಿಪ್ ಹೇಗೆ ಮಾಡ್ತೀರಾ ಐಡಲ್ ಇದು ಆಯಿತಾ. ನೆಕ್ಸ್ಟ್ ಇನ್ ದ ವೇದಗಳಲ್ಲಿ ಏನಿದೆ, ಬ್ರಹ್ಮ ಈಸ್ ಕನ್ಸಿಡರ್ಡ್ ಡ್ಯುಯಲಿಸ್ಟಿಕಲಿ ಆಸ್ ಸಗುಣ ಆ್ಯಂಡ್ ನಿರ್ಗುಣ ಆಯಿತಾ. ಸಗುಣ ಮತ್ತು ನಿರ್ಗುಣ ಅಂದರೆ, ಸಗುಣ ಅಂದರೆ ಗುಣಗಳಿರುವಂಥದ್ದು, ನಿರ್ಗುಣ ಅಂದರೆ ಗುಣಗಳು ಇರುವಂಥದ್ದು ಇರಲ್ವಲ್ಲ ಅದು ಆಯಿತಾ. ಹ್ಯಾವಿಂಗ್ ನಾಮ ಆಯಿತಾ, ನಾಮ ಅಂದರೆ ನೇಮ್,
ರೂಪ ಅಂದರೆ ಫಾರ್ಮ್ ಆಯಿತಾ. ಈಸ್ ಸಗುಣ ಆ್ಯಂಡ್ ಹ್ಯಾವಿಂಗ್ ನೋ ನೇಮ್ ಆ್ಯಂಡ್ ಫಾರ್ಮ್ ಈಸ್ ನಿರ್ಗುಣ ಆಯಿತಾ. ಸಗುಣ ಅಂದರೆ ಹೆಸರಿರುವಂಥದ್ದು, ನಿರ್ಗುಣ ಅಂದರೆ ಹೆಸರಿಲ್ಲದೆ ಬರೀ ಫಾರ್ಮ್ ಇರುವಂಥದ್ದು ಆಯಿತಾ. ಸಗುಣ ಈಸ್ ಸಗುಣ ಆ್ಯಂಡ್ ಹ್ಯಾವಿಂಗ್ ನೋ ನೇಮ್ ಆ್ಯಂಡ್ ಫಾರ್ಮ್ ಈಸ್ ನಿರ್ಗುಣ ಆಯಿತಾ. ದ ವರ್ಷಿಪ್ ಆಫ್ ಡೈಟೀಸ್ ಅಂದರೆ ದೇವತೆಗಳು, ನಾನು ಅವಾಗಲೇ ಹೇಳಿದೆ. ಇದ್ರ ನಾವು ವರ್ಷಿಪ್ ಏನು ಮಾಡ್ತೀವಲ್ಲ, ಬಿಯರಿಂಗ್ ನೇಮ್ಸ್ ಆ್ಯಂಡ್ ಫಾರ್ಮ್ಸ್ ಈಸ್ ಫೌಂಡ್ ಟು ಬಿ ಇನ್ ವೇದಾಸ್ ಇಟ್ ಸೆಲ್ಫ್. ಇದ್ರ ಹೆಸರುಗಳಿದ್ದು ಇದರ ಫಾರ್ಮ್ ಇದ್ದು ಇದು ಹೇಗಿದೆ ಅಂತ ಹೇಳಿಬಿಟ್ಕೊಂಡು ವೇದಗಳಲ್ಲಿ ಇದೆಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಅಗಮ ಸಾಹಿತ್ಯ ವಿಚ್ accepted Veda and grew into a theistic branch gave scope to the worship of idols. ಇದೇನಿದೆ ಅಂದರೆ ಅಗಮ ಸಾಹಿತ್ಯ ಅನ್ನೋದು ಇದೇನು ವಿಚ್ ಅಕ್ಸೆಪ್ಟೆಡ್, ಇವ್ರೇನು ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ಯಾವುದನ್ನ, ವೇದಾಸ್ನ, ಮತ್ತು ಗ್ರೇವ್ ಇಂಟು ಅ ಥಿಯಸ್ಟಿಕ್ ಬ್ರಾಂಚ್ ಆಯಿತಾ. ಥಿಯಸ್ಟಿಕ್ ಅಂದರೆ ಆಸಕ್ತಿ ತರ್ತಾರೆ ಏನಂತ, ವರ್ಷಿಪ್ ಮಾಡಬೇಕು ಐಡಲ್ಸ್ ಇದ್ದಾವೆ, ಐಡಲ್ಸಿನ ವರ್ಷಿಪ್ ಮಾಡಬೇಕು, ಇದನ್ನೆಲ್ಲ ತರ್ತಾರೆ ಆಯಿತಾ. ವೈಷ್ಣವ, ಶೈವ ಆ್ಯಂಡ್ ಶಾಕ್ತ ಆರ್ ದ 3 ಮೇಜರ್ ಸ್ಕೂಲ್ಸ್ ಆಫ್ ಅಗಮ ಟ್ರೆಡಿಷನ್. ಈ ಅಗಮ ಟ್ರೆಡಿಷನ್ ಏನು ಸ್ಟಾರ್ಟ್ ಆಯ್ತಲ್ಲ, ಟೆಂಪಲ್ ಸ್ಟಾರ್ಟ್ ಮಾಡುವಂಥದ್ದು, ಕಲ್ಚರ್ ಟೆಂಪಲ್ಸಲ್ಲಿ ಐಡಲ್ಸ್ ಇಡುವಂಥದ್ದು, ಟೆಂಪಲ್ಸ್ ಅಂತ ಹೋಲಿ ಪ್ಲೇಸ್ಗಳು ಸ್ಟಾರ್ಟ್ ಮಾಡುವಂಥದ್ದು, ಮತ್ತು ಕಲ್ಚರ್ ಹೀಗೀಗೆ ನಡಿಬೇಕು, ಈ ಥರ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಆಯಿತಾ, ನಮ್ಮ ರಿಲಿಜನಲ್ಲಿ ಈ ಥರದ್ದು ಇರಬೇಕು ಆಯಿತಾ. ಇದನ್ನೆಲ್ಲ ಏನು ಆರ್ಕಿಟೆಕ್ಚರ್ ಕಟ್ಟಿಸೋದು ಇದೆಲ್ಲ ಮಾಡಿರ್ತಾರಲ್ಲ, ಇದು ಅಗಮ ಟ್ರೆಡಿಷನ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತೀವಿ ಇದೆಲ್ಲ ಮಾಡೋರು. ಇದರಲ್ಲಿ ಯಾವ ಥರದ್ದು ಮೇಜರ್ 3 ಸ್ಕೂಲ್ಸ್ ಇತ್ತು ಅಂದರೆ, ವೈಷ್ಣವ ಅನ್ನೋದು ಒಂದು, ಶೈವ ಅನ್ನೋದು ಒಂದು, ನೆಕ್ಸ್ಟ್ ಶಾಕ್ತ ಅನ್ನೋದು ಇನ್ನೊಂದು ಆಯಿತಾ. ಕನ್ಸಿಸ್ಟಿಂಗ್ ಆಫ್ ಸಚ್ ವಾಸ್ಟ್ ಆ್ಯಂಡ್ ಡೈವರ್ಸ್ ಕೋರ್ಸ್, ಇಷ್ಟೆಲ್ಲ ಇದ್ದು ಸೋರ್ಸಸ್ಸು ಡೈವರ್ಸ್ ಆಗಿ ಇದ್ದು, ಸನಾತನ ಧರ್ಮ ಬೇಸಿಕಲಿ ಅಕ್ಸೆಪ್ಟ್ಸ್ ಪ್ಲೂರಲಿಸಮ್ ಇನ್ ಪ್ರಿನ್ಸಿಪಲ್, ಒಗ್ಗಟ್ಟು ಅನ್ನೋದು ಇದು ನಿಭಾಯಿಸುತ್ತೆ ಆಯಿತಾ ಸನಾತನ ಧರ್ಮ. ಇಟ್ ರಿವಾರ್ಡ್ಸ್ ಡೈವರ್ಸಿಟಿ ಆ್ಯಂಡ್ ಪರ್ಮಿಟ್ಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್, ಇದು ಡೈವರ್ಸಿಟಿ ತುಂಬ ಅರಳವಾಗಿರುವಂಥದ್ದು, ತುಂಬ ಏನು ಜಾಸ್ತಿ ಇರುವಂಥದ್ದು ಅಂತ ಹೇಳ್ತೀವಲ್ಲ, ಡೈವರ್ಸಿಟಿ ಜಾಸ್ತಿ ಇರುವಂಥದ್ದು. ಪರ್ಮಿಟ್ಸ್ ಡಿಫ್ರೆನ್ಸ್ ಇನ್ ಒಪಿನಿಯನ್ಸ್, ಒಬ್ಬೊಬ್ಬರಿಂದ ಒಂದೊಂದು ಒಪಿನಿಯನ್ ಇರುತ್ತೆ. ಇಲ್ಲೊಂದು ಸೆಂಟೆನ್ಸ್ ಇದೆ, ಅದರ ಮೀನಿಂಗ್ ಹೇಳ್ಬಿಡ್ತೀನಿ. ಇದು ವೇದಿಕಲಿ ಏನು ಮೀನಿಂಗು ಅಂತ ಹೇಳಿದರೆ, ಲೆಟ್ ಗುಡ್ ಥಿಂಗ್ಸ್ ಫ್ಲೋ ಟು ಅಸ್ ಫ್ರಮ್ ಆಲ್ ಸೈಡ್ಸ್ ಆಫ್ ಯೂನಿವರ್ಸ್ ಆಯಿತಾ. ಆನು ಭದ್ರ ಕೃತವೋ ಯಂತು ವಿಶ್ವತ ಅಂತ ಹೇಳಿದರೆ ಯಾದ್ರ ಕಡೆಯಿಂದ ಆಗಲಿ ಒಳ್ಳೆತನದ್ದು ನಮಗೆ ಬಂದು ಸೇರಲಿ ಅಂತ ಹೇಳುವಂಥದ್ದು. ಈಸ್ ದ ಮೇನ್ ಏಮ್ ಆಫ್ ಸನಾತನ ಧರ್ಮ. ಸನಾತನ ಧರ್ಮದ ಮೇನ್ ಏಮ್ ಏನಂದರೆ, ಲೆಟ್ ಗುಡ್ ಥಿಂಗ್ಸ್ ಫ್ಲೋ ಟು ಅಸ್, ಎಲ್ಲಾದರೂ ಇರಲಿ ಅದು ನಮಗೆ ಬರಲಿ ಒಳ್ಳೆತನ, ಎಲ್ಲೆಲ್ಲಿಂದ ಬರಲಿ, ಇಡೀ ಯೂನಿವರ್ಸಿನ ಯಾವುದೇ ಮೂಲೆಯಲ್ಲಿರಲಿ ಆ ಒಳ್ಳೆತನ ನಮಗೆ ಬಂದು ಸೇರಲಿ ಅನ್ನೋದು ಒಂದು ದೊಡ್ಡ ಏಮ್ ಗೋಲ್ ಯಾವ್ದ್ರಿಂದು, ಸನಾತನ ಧರ್ಮದ್ದು ಆಯಿತಾ. ದ ಫಾಲೋಯಿಂಗ್ ವರ್ಡ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಮಕ್ಕಳೇ ನಿಮಗೆ ಇಲ್ಲೊಂದು ಟೆಸ್ಟ್ ಆಯಿತಾ, ಟೆಸ್ಟ್ ಅಂತೀನಿ, ನಿಮಗೊಂದು ವರ್ಕ್ ಓಕೆನಾ. ಫ್ರಮ್ ಹೀಸ್ ಲೆಕ್ಚರ್ ಆನ್ ದ ಲಾಸ್ಟ್ ಡೇ ಆಫ್ ದಿ ಚಿಕಾಗೋ ಪಾರ್ಲಿಮೆಂಟ್ ಆಫ್ ರಿಲಿಜಿಯಸ್ ಆಯಿತಾ. ಇವರೇನು ಸ್ವಾಮಿ ವಿವೇಕಾನಂದ ಇದ್ರಲ್ಲ ಸನಾತನ ಧರ್ಮದ್ರಲ್ಲಿ ಆಯಿತಾ, ಇವ್ರು ನಿಮಗೆ ಗೊತ್ತಲ್ಲ ಸ್ವಾಮಿ ವಿವೇಕಾನಂದ ಆಯಿತಾ, ಇವರು ಒಂದು ಲೀಡರ್ ಆಯಿತಾ ಸನಾತನ ಧರ್ಮದಲ್ಲಿ. ಸನಾತನ ಧರ್ಮದ ಸ್ವಾಮಿ ವಿವೇಕಾನಂದ ಇವರೇನು ಲೆಕ್ಚರ್ ಕೊಟ್ಟಿದ್ದಾರಲ್ಲ ರಿಲಿಜಿಯನ್ ಬಗ್ಗೆ, ಯಾವಾಗ 27/9/1893 ಆವಾಗ ಇವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಹೆಲ್ಪ್ ಆ್ಯಂಡ್ ನಾಟ್ ಫೈಟ್, ಅಸಿಮಿಲೇಷನ್ ಆ್ಯಂಡ್ ನಾಟ್ ಡಿಸ್ಟ್ರಕ್ಷನ್, ಹಾರ್ಮನಿ ಆ್ಯಂಡ್ ಪೀಸ್ ಆ್ಯಂಡ್ ನಾಟ್ ಡಿಸೆಷನ್. ಇದನ್ನು ನೀವೇನು ಮಾಡಬೇಕು, ಕನ್ನಡದಲ್ಲಿ ಇದು ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು ಆಯಿತಾ. ಇದನ್ನು ಹೇಳ್ತಾ ನನ್ನ ಕ್ಲಾಸು ಇಲ್ಲಿಗೆ ಮುಗಿಸ್ತೀನಿ. ತುಂಬ ಈಸಿಯಾಗಿರುವಂಥ ಚಾಪ್ಟರ್, ನಮಗೆ ಗೊತ್ತಿರುವಂಥದ್ದು, ಆಗಬೇಕಾಗಿರುವಂಥದ್ದು, ಯಾಕಂದರೆ ಇದು ಹಿಂದೂ ರಿಲಿಜಿಯನ್ ಬಗ್ಗೆ ನಿಮಗೆ ತಿಳಿದಿರಬೇಕು ಆಯಿತಾ, ಇದು ಏನು ಅನ್ನೋದು ಆಯಿತಾ. ಇದನ್ನು ಹೇಳ್ತಾ ನನ್ನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಕಳೇ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೇನಾದರೂ ನನಗೆ ಅಷ್ಟು ಗೊತ್ತಿಲ್ಲ ಆಯಿತಾ, ಎಷ್ಟು ಗೊತ್ತಿದೆ ಅಷ್ಟು ನಾನು ನಿಮಗೆ ಹೇಳಿದ್ದೀನಿ. ನಾನೇನಾದರೂ ತಪ್ಪಾಗಿ ಹೇಳಿದರೆ ನನಗೂ ಕೂಡ ಕಮೆಂಟ್ ಮಾಡಿ ಆಯಿತಾ, ನಾನು ಗೊತ್ತು ಮಾಡ್ಕೊತೀನಿ ಆಯಿತಾ. ಇದನ್ನು ಹೇಳ್ತಾ ಥ್ಯಾಂಕ್ ಯು.